ಇದೆಯಾ? ನೀನೇನು ಮಾಡ್ತಿದ್ಯಾ? ನನಗೆ ಕೆಲಸ ಇದೆ, ಕೆಲಸ ಮಾಡ್ತಿದ್ದೆ. ಏನು ಕೆಲಸ? ಪಾತ್ರೆ ತೊಳೆಯೋದು. ಅಷ್ಟೇನಾ? ನಿನ್ನ ಹತ್ರ ಮಾತಾಡೋದೇ ಒಂದು ದೊಡ್ಡ ಕೆಲಸ ಅಲ್ವಾ ಅವೆಲ್ಲದಕ್ಕಿಂತ. ಡೈರೆಕ್ಟ್ ಹಾಟ್ಗೆ ಬಾಣ ನಾಟಕ ಬಿಡ್ತಂಗೆ ಬಂದು. ಹೌದಾ? ಹುಷಾರು. ನಾನು ಸುಮ್ಮನೆ ಮಲ್ಕೊಂಡಿದ್ದ. ಸುಮ್ನೆ ಮಲ್ಕೊಂತಾರ? ನೀನ್ ನೆನಪಾಯ್ತು ಅದಕ್ಕೆ ಮಲ್ಕೊಂಡಿದ್ದೆ. ಇದು ಇನ್ನೊಂದು ತಿರುಗ್ಸಾಕಿರೋ ಬಾಣ ಇದು. ಹೌದು, ನೀನ್ ನೆನಪಾಯ್ತಾ? ಅದಕ್ಕೆ ಮಲ್ಕೊಂಡಿದ್ದೆ. ಕಣ್ಣು ಮುಚ್ಕೊಂಡ್ರೆ ಬರ್ತೀಯ ಅಂತ. ಹಟ್ಟಿಗೆ ಫಿದಾಗೋದೆ. ಇನ್ನೇನ್ ಸಮಾಚಾರ? ಹೇಳ್ತೀನಿ. ಅಪ್ಪ ಏನ್ ಲವ್ ಲವ್ ಲವ್? ಏನ್ ಲವ್ ಇಲ್ಲ ನನ್ಗೆ. ಹೌದಾ? ಲವ್ ಇಲ್ವಾ? ಸರಿ ಬಿಡ. ಅಲ್ಲ ಕಣೆ ಏನು ಹೇಳಕ್ ಬಂತ ಬೇಡ ಬಿಡು. ಲವ್ ಇಟ್. ನಾನೇ ಗೆದ್ದಿದ್ದು, ನೀನೇ ಸೊತ್ತಿದ್ದು. ಗಲ್ಲೆ ಸೈಡಿಗೆ ಕಳ್ಸ್ಕೊಳ. ಆಯ್ತು, ಕಳ್ಸ್ಕೊಂಡು ಅಲ್ಲಿಗೆ ಬರ್ತೀನಿ ಬಿಡು. ಕಳ್ಸ್ಕೊ ಅಂದ್ರೆ ನಿಂದನ್ನು ತೆಗ್ದಿಕ್ಕ. ಸರಿ ಆಯ್ತು. ಇನ್ನೇನು? ತೆಗ್ದು ಇಡ್ತೀನಿ ಬಿಡು. ನೀನೆ ಹಂಗ್ ಮಾಡಿರೋದು. ನೀನು 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 ಏನ್ ಗೊತ್ತಾ? ಹೇಳು. ಏನು? ಅದೇ ಮಾಡಿ ತುಂಬ ದಿನ ಆಯ್ತಲ್ಲ, ಮತ್ತೆ ಯಾವಾಗ ಮಾಡೋದು? ಇನ್ನೂ ಒಂದು 20 ದಿವಸನೂ ಆಗಿಲ್ಲ ಅನ್ಸುತ್ತೆ ಮೇ ಬಿ. ಹೌದಾ? ಹೌದು. ಎಷ್ಟಾಗಿರ್ಬೋದು? ನಂಗೂ ಅಷ್ಟು ನೆನಪಿಲ್ಲ. ಆಯ್ತು, ಅಲ್ಲೇ ಒಂದು 2 months, 1.5 month. ಬಂದ್ಬಿಡು. ಯಾಕೆ 1 ವರ್ಷ ಆಯ್ತು ಅಂದ್ಬಿಡು. ಯಾಕೆ? ಇನ್ನ ಮೊನ್ನೆ ಅನ್ಸುತ್ತೆ. ಆದ್ರೂ ಈ ಚಳಿಗ್ ಬೇಗ ಆಸೆ ಆಗುತ್ತೆ ಅಲ್ವಾ? ನಿಂಗಾಯ್ತು ಅಲ್ವಾ? ಆಗ್ತಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ನ? ನಾನಿಲ್ವಾ? ಏನೊಬ್ಬ ಏನು ಕೊಡ್ತೀಯಾ? ನೀನ್ ಕೊಡು. ನೀನ್ ಕೊಡು. ಆಯ್ತು, ತಗೋ. ಏನಾದ್ರೂ ತಗೋ, ಎಲ್ಲ ನಿಂದೆ. ನನ್ನಲ್ಲಿರೋದೆಲ್ಲ ನಿಂದೆ. ಏನ್ ಬೇಡ ಬಿಡು. ಬೇಬಿ, ನಿನ್ನಲ್ಲಿರೋದು ನೀನೇ, ನನ್ನಲ್ಲಿರೋದು ಕೂಡ ನಾನೇ. ಆಯ್ತು ಬೇಬಿ. ಆದ್ರೂ ಇಬ್ರು ನಾನು ನೀನು ಒಂದು ಅಂತ ತೋರಿಸ್ಬೇಕಲ್ಲ. ಒಂದು ಅಂತ ತೋರಿಸ್ಬಾರ್ದು. ಇರೋದು ಒಂದೇ ಜಾಗ, ಇರೋ ಜಾಗದಲ್ಲೇ ಇಬ್ರು ಮಲಗ್ಬೇಕು ಅನ್ನೋದನ್ನ ತೋರಿಸ್ಬೇಕು. ಅದನ್ನೇ ತೋರ್ಸಕ್ಕೆ ಯಾವಾಗ ಬರ್ಲಿ? ಬರೀ ಡೆಮೋ ಅಷ್ಟೇ. ಆಮೇಲೆ ಡೆಮೋ ಆದ್ಮೇಲೆ ಪಿಕ್ಚರ್ ಎಲ್ಲ ಬೇಡ. ಮತ್ತಿನ್ನೇನ್ ಬೇಕು? ಟ್ರೈಲರ್? ಬರೀ ಟ್ರೈಲರ್ ಅಲ್ಲೇ 1 ಅರ್ಧ ಗಂಟೆ ಸಾಯಿಸ್ಬೇಕು. ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಎಂಡ್ ಅಪ್ ಕೊಡ್ಬೇಕು. ಆಮೇಲೆ ಎತ್ಕೊಂಡು ಅಂತ ಆಡ್ಬೇಕು ಅಷ್ಟೇ, ಏನಿಲ್ಲ. ಯಾವಾಗ ಬರ್ಲಿ? ಯಾವಾಗ ಬರ್ತೀಯಾ? ನೀನು ಯಾವಾಗ ಅಂತ ಯಾವಾಗ ಬರ್ತೀನಿ? ನೀನ್ ಯಾವಾಗ ಬರ್ತೀನಿ ಅಂತ ನಾನು ಅವಾಗ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ತೀನಿ.
ನಾಳೆನೇ ಬರ್ತೀನಿ ಹಂಗಾದ್ರೆ. ಏನು ನಾಳೆನೇ ಬರ್ತೀನಿ. ನಾಳೆ ಏನು ಬರ್ತೀಯ? ನೀನು ಹೇಳ್ದೆ ನೀನು ಯಾವಾಗ ಬರ್ತೀನಿ ಅಂತ ಹೇಳಿದ್ರೆ ಟೈಮ್ ಅಡ್ಜಸ್ಟ್ ಮಾಡ್ತೀನಿ ಅಂತ. ಅಂದ್ರೆ ನಾಳೆ ಆಗಲ್ಲ ಅಂತ, ನಾಳೆ ಏನಕ್ಕೆ ಬರ್ತೀಯ ಅಂದ್ರೆ ನಾಳೆ ಆಗಲ್ಲ ಅಂತ ಅರ್ಥ ಅದು. ಯಾಕೆ? ಇರ್ತಾರಲ್ಲ ಮನೇಲಿ. ಹಾಂ. ಹ್ಮ್ ಸಾಟರ್ಡೆ? ಸ್ಯಾಟರ್ಡೇ ಓಕೆ. ಓಕೆನಾ? ಹ್ಮ್ ಸೀರಿಯಸ್ ಆಗಿ ಬರ್ತೀನಿ. ಆಮೇಲೆ ಬಂದಾಗ ಇಲ್ಲ ಅನ್ಬಾರ್ದು. ಸ್ಯಾಟರ್ಡೇ ಬೇಡ. ಹಾಂ. ಥರ್ಸ್ಡೇ. ಥರ್ಸ್ಡೇ? ಹ್ಮ್ ಥರ್ಸ್ಡೇ ಏನು ಸ್ಪೆಷಲು? ಥರ್ಸ್ಡೇ ಏನ್ ಸ್ಪೆಷಲ್ ಇಲ್ಲ. ಹ್ಞೂ. ಅಪ್ಪ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಹಾಂ. ದೇವಸ್ಥಾನಕ್ಕೆ ಹೋಗಿ ಟ್ರಿಪ್ ಹೊಡ್ಕೊ, ಅವ್ರು ಗುರುವಾರ ಬಂದವ್ರು ಟ್ರಿಪ್ ಹೊಡ್ಕೊಂಡು ಬರ್ತಾರೆ. ಹ್ಞೂ. ಹ್ಮ್ ಅದಕ್ಕೆ ಏನ್ ಅದಕ್ಕೆ? ನಾನು ಸ್ಯಾಟರ್ಡೆ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನಾನು. ಏನಂತ? ಎಲ್ಲ ಹೇಳ್ಬಿಟ್ರೆ? ಅಂದ್ರೆ ನನ್ ಫ್ರೆಂಡ್ ಬರ್ತಾನೆ, ಸ್ವಲ್ಪ ನಂಗೆ ಚಾಪ್ಟರ್ಸ್ ಅರ್ಥ ಆಗಿಲ್ಲ, ಹೇಳ್ಸ್ಕೊಬೇಕು ನಾನು, 1 hour ಅಷ್ಟೇ ಇಲ್ಲ 1/2 hour ಅಷ್ಟೇ ಅಂತ ಅಂತೀನಿ. ಅವರು ಸರಿ ಅಂತಾರೆ. ಹೆಂಗಿದ್ರು ಅವ್ರು ಸಂಜೆ 5 ಗಂಟೆ 6 ಗಂಟೆ ಹಂಗೆ ಬರೋದು, ಬೆಳಗ್ಗೆ 11 12 ಗಂಟೆ ಹಂಗೆ ಹೋದ್ರೆ ನೀನ್ ಅವಾಗ ಬಾ ಅಷ್ಟೇ. ಕಳ್ಳಿ. ನಿನ್ನಂತವ್ರನ್ನ ಸವಾಸ ಮಾಡಿದ್ರೆ ಎಲ್ಲ ಮಾಡ್ಬೇಕಲ್ಲ. ಮತ್ತೆ ಯಾಕೆ ನಿನಗೆ ಆಸೆ ಇಲ್ವಾ? ಆಸೆ ಇರೋದಕ್ಕೆಲ್ವಾ ಚಿನ್ನಿ ಕೇಳ್ತಾ ಇರೋದು. ನನ್ಗೆ ಆಸೆ ಇರೋದಕ್ಕೆ ಅಲ್ವಾ ನಾನು ಎಲ್ಲಾ ತರನು ಪ್ರಯತ್ನ ಪಡ್ತಾ ಇರೋದು. ನೀನ್ ಸ್ವಲ್ಪನೂ ಸಪೋರ್ಟ್ ಮಾಡಲ್ಲ. ಮಾಡ್ತಾ ಇದೀನಲ್ಲ ಬೇಬಿ. ಸಪೋರ್ಟ್ ಅಂದ್ರೆ ಈ ಸಪೋರ್ಟ್ ಅಲ್ಲ, ಇಬ್ರು ಇದ್ದಾಗ ಜೊತೆಲಿ ಇದ್ದಾಗಿರೋ ಬರೋ ಸಪೋರ್ಟ್. ಮಾಡ್ತೀನಿ ಬಿಡು ನೆಕ್ಸ್ಟ್ ಟೈಮ್. ಮಾಡ್ತೀಯೋ? ಯಾಕೆ ನೀನೇ ಶಾಕ್ ಆಗ್ಬಿಡ್ಬೇಕು ನೋಡಿ. ಎಷ್ಟು ಸತಿ? 2 ಸಲಿನೂ ಆದ್ರೂ ಸರಿ. ಹೆಲ್ಮೆಟ್ ತರ್ತೀಯ ಇಲ್ಲ ಬರೀ ಡ್ರೈವಿಂಗ್ ಲೈಸೆನ್ಸ್ ಐತೆ ಅಂತ ಬರ್ತೀಯ? ಡ್ರೈವಿಂಗ್ ಲೈಸೆನ್ಸ್ ಐತೆ ಅಂತ ಬರ್ತೀನಪ್ಪ. ಗಾಡಿ ನಿಂದು ತಾನೆ, ವಾಟ್ಸಪ್ ನಾನು ತಾನೆ. ಅದಕ್ಕೆ ಅಲ್ವಾ ನಾನು ಸುಮ್ಮನೆ ಆಗಿದ್ದು. ಹೆಲ್ಮೆಟ್ ನೀನೇ ತರಬೇಕು. ಆದ್ರೂ ಅಲ್ಲಿ ಇಲ್ಲಿ ನೋಡ್ತಿರ್ತೀನಲ್ಲ, ಕೆಲವೊಬ್ರು ಲೈಫ್ಸ್ ಗಳು ಹಾಕ್ತಿರ್ತಾರೆ ಇನ್ಸ್ಟಾದಲ್ಲಿ, ಜಾಸ್ತಿ ನಿಮ್ ಹುಡುಗಿರ್ ಜೊತೆ ಚಳಿಗಾಲ ಕಳಿವರ್ಗು ಇರ್ಬೇಡ್ರಪ್ಪ ಅಂತ. ಯಾಕೆ ಹೇಳು? ಯಾಕೆ? 9 ತಿಂಗಳಾದ್ಮೇಲೆ ಅವಳನ್ನು ಪಾಪು ಎತ್ಕೊಡ್ತಾಳೆ ಅಂತ. ಅದಕ್ಕೆ ಎಲ್ಲಾರು ಹೆಲ್ಮೆಟ್ ಹಾಕೊಂಡು ಚೆನ್ನಾಗಿರಿ. ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಮರೆಯದಿರಿ. ಎಂಜಾಯ್ಮೆಂಟ್ ಬೇಕಂದ್ರೆ ಹೆಲ್ಮೆಟ್ ಅನ್ನ ಮರಿಬೇಕು. ಮರೆತ್ರೆ ಮುಂದಕ್ಕೆ ಕಷ್ಟ ಆಯ್ತದೆ. ಕಷ್ಟನೋ ನಷ್ಟನೋ ಸೆಕೆಂಡ್ ಮ್ಯಾಟರ್, ಲೈಫ್ ಇಸ್ ಶಾರ್ಟ್. ಅದಕ್ಕೋಸ್ಕರ ಎಂಜಾಯ್. ನನ್ಗೇನ್ ಪ್ರಾಬ್ಲಮ್ ಇಲ್ಲ, ನೀನ್ ಫೇಸ್ ಮಾಡ್ತೀನಿ ಅಂದ್ರೆ ನಿಂದೆ. ನಾನು ಒಬ್ಳೆ ಫೇಸ್ ಮಾಡೋದಲ್ಲ, 2 ಕೈ ಸೇರಿದ್ರೇನೆ ಚಪ್ಪಾಳೆ. 2 ಕೈ ಸೇರಿ ಚಪ್ಪಾಳೆ? 2 ಪಾರ್ಟ್ಸ್ ಅಲ್ಲ, 2 ಪಾರ್ಟ್ಸ್ ಗಳು ಸೇರಿದ್ರೇನೆ ಡ್ಯಾಶ್ ಡ್ಯಾಶ್. ಆಮೇಲೆ ಮದ್ವೆ ಹಾಗೇನೆ ಅಲ್ಲ, ಮದ್ವೆ ದಿನ ಆಮೇಲೆ ನನ್ನ ಪಾಪುನ ಮುಂದೆ ನಿಲ್ಸ್ಕೊಂಡ್ ತಾಲಿ ಕಟ್ಟದ? ಅಷ್ಟಲಿವರೆಗೂ ಇಲ್ಲ. ಏನ್ ಅಕಸ್ಮಾತ್ ಕನ್ಫರ್ಮ್ ಅಂತ ಗೊತ್ತಾದ್ರೆ 2-3 ತಿಂಗಳಲ್ಲೇ ಅಲ್ಲ ಅವ್ರಿಗೂ ಕನ್ವಿನ್ಸ್ ಮಾಡಿ ಹಂಗೆ ಮಾಡ್ಕೊಳ್ಳೋದು. ಭಲೆ ಇದ್ಯಾ.
ಇರ್ಬೇಕಲ್ಲ. ಒಳ್ಳೆ ಟ್ರ್ಯಾಪ್ ಮಾಡಿಸಿ ತಗ್ಲಾಕ್ಬೇಕಂತಿದ್ಯಾ? ಮತ್ತೆ ಕೈ ಕೊಟ್ಬಿಟ್ರೆ ಕಳ್ಳಿಗೆ. ಲವ್ ನೀನಂತ ಹುಡ್ಗ ಅಲ್ಲ ಅಂತ ನನಗ್ ಗೊತ್ತು. ಸುಮ್ನಿರೋ, ಯಾಕೋ ಡವ್ ಮಾಡ್ತೀಯ? ಹೋಗ್ಲಿ ಬಿಡು ಬೇಬಿ. ನಮ್ಗೆ ಈ ಗಾಡಿ ಓಡ್ಸ್ಬೇಕಾರೆ ಈ ಹುಳಗಳು, ಸೊಳ್ಳೆಗಳು, ಗಾಳಿ ಇದೆಲ್ಲ ಸುಮ್ಮನೆ ಕಾಟ. ವಿತೌಟ್ ಹೆಲ್ಮೆಟ್ ಹೋಗೋದು ಬೇಡ. ಹೆಲ್ಮೆಟ್ ಹಾಕೊಂಡೆ ಹೋಗೋಣ, ಸೇಫ್ ಡ್ರೈವ್ ಮಾಡೋಣ. ಹಂಗಾರೆ ನೀನ್ ಬರ್ಲೇ ಬೇಡ. ಇಲ್ಲ, ಗಾಡಿಗೆ ಇಂಜಿನ್ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೆ ರೆಸ್ಟ್ ಅಲ್ಲಿ ಬಿಡ್ಬೇಕಂತೆ, ಇಂಜಿನ್ ಕೂಲ್ ಆಗೋವರೆಗೂ. ಏನಿಲ್ಲ, ನಾನು ಬಂದು ಇಲ್ಲ ಹೀಟ್ ಅಲ್ಲಿ ಇದೆ ಇಂಜಿನ್. ಅರ್ಜೆಂಟ್ ಆಗಿ ಬಂದು ಗಾಡಿ ಡ್ರೈವ್ ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ. ಅದನ್ ಬಿಟ್ಟು ಹೆಲ್ಮೆಟ್ ಹಾಕಿಲ್ಲ, ಸೇಫ್ ಗಾರ್ಡ್ ಹಾಕಿಲ್ಲ, ನೀ ಕ್ಯಾಪ್ ಹಾಕಿಲ್ಲ, ಶೂ ಹಾಕಿಲ್ಲ, ಶರ್ಟ್ ಹಾಕಿಲ್ಲ ಅಂದ್ರೆ ಆ ಹೀಟ್ ಆಗಿರೋ ಇಂಜಿನ್ ಹಂಗೆ ಬ್ಲಾಸ್ಟ್ ಆಗೋಗ್ಬಿಡುತ್ತಂತೆ. ಹೌದಾ? ಸರಿ, ಬೇಗ ಬಂದು ಡ್ರೈವ್ ಮಾಡ್ತೀನಿ ತಡಿ. ಹೆಂಗಿದೆ ಕೆಪಾಸಿಟಿ ಅಂತ ಚೆಕ್ ಮಾಡ್ತೀನಿ. ಚೆಕ್ ಮಾಡು. ಫಸ್ಟ್ನೇ ಗೇರ್ ಎಲ್ಲ ನಾರ್ಮಲ್ 80ವರೆಗೂ ಮೈಲೇಜ್ ಕೊಡುತ್ತೆ. ಹೌದಾ? ಯಾಕೆ ಕೇಳ್ತೀಯ? ನೋಡ್ತೀನಿ ಮೈಲೇಜ್ ಚೆಕ್ ಮಾಡ್ತೀನಿ. ನೋಡು ಏನಿಲ್ಲ ಅಂದ್ರೆ ಒಂದು 8 to 10 minutes ಅಂತೂ. ಓಕೆ. ಎಷ್ಟು ಡೆಸ್ಟಿನಿ ರೀಚ್ ಆಗ್ಬಿಟ್ಟಿರ್ತೀವಿ. ಡೆಸ್ಟಿನಿ ರೀಚ್ ಆದ್ರೂ ಮತ್ತೆ ವಾಪಸ್ ಬರ್ಬೇಕಲ್ಲ, ಎಲ್ಲಿಂದ ಹೋಗಿದ್ವು ಅಲ್ಲಿಗೆ. ಬರೋಣ ನೆಕ್ಸ್ಟ್. ಮತ್ತೆ ಅಲ್ಲೇ ಏನಾರು ಆಟ ಹಾಕಿ ಡೆಸ್ಟಿನಿಗೆ ಹೋಗಿ ಟೀ ಕಾಫಿ ಕುಡ್ದು, ಟೀನೋ ಕಾಫಿನೋ, ಹೆಂಗಿದ್ರು ಚಳಿ ಟೈಮು, ಸ್ವಲ್ಪ ಕಡ್ಲೆಕಾಯಿನೋ ಇಲ್ಲ ಬಿಸಿ ಕಾಯಿಸ್ಕೊಂಡು ಕೂತ್ಕೊಂಡು ಆಮೇಲೆ ಮತ್ತೆ ನಮ್ ಜಾಗಕ್ಕೆ ವಾಪಸ್ ಬರೋದು. ಮತ್ತೆ ಅದು ಮತ್ತೆ ಅಲ್ಲಿಗೆ ಹೋಗೋದು, ಮತ್ತೆ ಇಲ್ಲಿಗೆ ಬರೋದು, ಮತ್ತೆ ಅಲ್ಲಿಗೆ ಹೋಗೋದು. ಗಾಡಿಲಿ ಪೆಟ್ರೋಲ್ ಖಾಲಿ ಆಗೋರ್ಗ ಮಾಡೋದು. ಪೆಟ್ರೋಲ್ ಖಾಲಿ ಆಗಿ ಗಾಡಿ ಬೈಬೇಕಾದ್ರೆ ನಿಲ್ಸ್ಬಿಟ್ಟು ಸುಮ್ನೆ ಹೋಗ್ಬೇಕು ಅಷ್ಟೇ. ಹಂಗೆ ಮಾಡೋಣ. ಏನ್ ಮಾಡ್ತೀಯ ಹಂಗೆ ಡ್ರೈವ್ ವಿತೌಟ್ ಹೆಲ್ಮೆಟ್? ಹಂಗಾದ್ರೆ ಸರಿ. ನೀನ್ ಎಲ್ಲ ಮಾಡಕ್ಕೂ ಮುಂಚೆ ನಾವೇ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಬಿಡು. ಟೆನ್ಷನ್ ತಗೋಬೇಡ. ನಿನಗೆ ಯಾಕೆ ರಿಸ್ಕು? ನೀನ್ ನನ್ನ ಎಷ್ಟಾದ್ರೂ ನನ್ ಗಂಡ, ಜಾಸ್ತಿ ರಿಸ್ಕ್ ಎಲ್ಲ ತಗೋಬಾರ್ದು. ನಾನ್ ಏನಕ್ಕೆ ಇರೋದು ಹೇಳು? ನನಗಾಗಿ. ಮತ್ತೀಗ ಹೆಂಡ್ತಿನ ಅಷ್ಟಿಲ್ದಲ್ಲ ಅರ್ಧಂಗಿ ಅಂತ ಕರಿಯಲ್ಲ. 100% ಎಫರ್ಟ್ ನಿನ್ ಮೇಲೆ ಇರ್ಬಾರ್ದು, ನನ್ ಮೇಲೂ ಸ್ವಲ್ಪ ಇರ್ಬೇಕಲ್ವಾ? ಅಂದ್ರೆ 50-50% ಶೇರ್. ನೀನ್ ಹೇಳ್ತಾರ ಮಾತು ಕೇಳಿದ್ರೆ ಇವಾಗ ಓಡ್ ಬಂದು ಮುದ್ದಾಡ್ಬಿಡ್ಬೇಕು ಅನ್ನಿಸ್ತೈತೆ ಹೆಂಡ್ತಿನ. ಅಷ್ಟೊಂದು ಚಾನ್ಸ್ ಎಲ್ಲ ತಗೋಬೇಡ ಚಿನ್ನಮ್ಮ. ಥರ್ಸ್ಡೇವರೆಗೂ ವೇಟ್ ಮಾಡು. ಗುರುವಾರ ಬಂತಮ್ಮ, ನಮ್ಮ ಮನೆಯವ್ರು ಬರ್ತಾರಮ್ಮ ಅಂತ ನಾನು ಹೇಳ್ಕೊಂಡ್ಬರ್ತೀನಿ. ಲವ್ ಯು ಬಂಗಾರ. ಆದ್ರೂ ನೀನ್ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ನನ್ ಕೈಲಿ. ಬೇಡ ಸಾಕು ಅಂದ್ರೆ ಇನ್ನ ಎನರ್ಜೆಟಿಕ್ ಆಗಿ ಇವಾಗಿನ್ನ ಸ್ಟಾರ್ಟ್ ಆಗಿದೆಯೋ ಅನ್ನೋ ತರ ಇರ್ತೀಯ. ಹಂಗೆ ಇರ್ಬೇಕು. ಏನ್ ಹಂಗೆ ಇರ್ಬೇಕು? ಎನರ್ಜಿ ಕಳ್ಕೋಬಾರ್ದು. ಅದಂಗ್ ನನ್ ಕೈಲಂಗ್ ಕಂಟ್ರೋಲ್ ಇಟ್ಕೊಳಕ್ಕಾಗಲ್ಲ. ಯಾಕೆ? ಅದು ಹಂಗ್ ಬೆಳೆಸ್ಕೊಂಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೇನೊಂದ್ 100 ವರ್ಷ ಎಕ್ಸ್ಪೀರಿಯನ್ಸಾ? ಹಂಗಲ್ಲ ಕಣೆ. ಅದು ಮೈಂಡ್ ಸೆಟ್ನ ನಾವ್ ಹೆಂಗ್ ಕಂಟ್ರೋಲಲ್ಲಿ ಇಟ್ಟಿರ್ತೀವಿ ಅನ್ನೋದ್ರ. ಹೌದಾ? ಹೆಂಗ್ ಕಂಟ್ರೋಲಲ್ಲಿ ಇಟ್ಕೊಂತೀಯ ನೀನು? ಅದ ಹಂಗೆ ಮನ್ಸು ಹೇಳುತ್ತೆ, ಹೇ ಚುಪ್ ಚುಪ್ ಚುಪ್, ಇವಾಗ ಅಂತ. ಏನು ಚೀಪು ಅಂತನ? ಗೊತ್ತಿಲ್ಲ. ಚೀಪು ಚುಪ್ ಚುಪ್ ಏನೋ ಒಂದು. ಹಂಗಂದಾಗ ಅದ್ರ ಮಾತು ಕೇಳ್ಕೊಂಡ್ ಕೆಲಸ ಮಾಡುತ್ತೆ. ಮಾಡ್ಬೋದು ನೀನು ಕ್ಲೀನ್ ಆಗಿ ನನಗೆ. ಮಾಡ್ತೀನಿ.
ಮತ್ತಿನ್ನೇನು? ಹೇಳ್ಬೇಕು ನೀನೇ.